ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಆರತಿ ಪ್ರಭು ಕನ್ನಡ ಬ್ಲಾಗ್ಸ್. ಥಂಬ್ನೇಲಲ್ಲಿ ನೋಡೇ ಇರ್ತೀರಾ ಏನು ರೆಸಿಪಿ ಅನ್ನೋದು. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಪುಂಡೆ ಪಲ್ಯ. ಇವತ್ತಿನ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಪುಂಡೆಯ ಸೊಪ್ಪನ್ನು ಬಿಡಿಸಿಟ್ಟುಕೊಂಡು 2-3 ಸಾರಿ ಬೌಲಲ್ಲಿ ಚೆನ್ನಾಗಿ ತೊಳೆದಿಟ್ಟುಕೊಳ್ಳಿ. ನಂತರ ನೀರನ್ನು ಸಂಪೂರ್ಣವಾಗಿ ಸೋಸಿಟ್ಟುಕೊಳ್ಳಿ. ಈಗ ಒಂದು ಕುಕ್ಕರ್ ತೆಗೆದುಕೊಂಡು ಅದಕ್ಕೆ ತೊಳೆದ ಪುಂಡೆ ಸೊಪ್ಪನ್ನು ಹಾಕಿ ನಂತರ 4-5 ಮೆಣಸಿನಕಾಯಿಯನ್ನು ಹಾಕಿ ತೊಳೆದಿಟ್ಟುಕೊಂಡ ಕಡಲೆಬೇಳೆ ಮತ್ತು ತೊಗರಿಬೇಳೆಯನ್ನು ಕುಕ್ಕರಿಗೆ ಸೇರಿಸಿ ನಂತರ 5-6 ಬೆಳ್ಳುಳ್ಳಿ ಎಸಳುಗಳನ್ನು ಸೇರಿಸಿ ಇವಾಗ ಬೇಕಾಗುವಷ್ಟು ನೀರನ್ನು ಹಾಕಿ ಇವಾಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಇವಾಗ ಗ್ಯಾಸ್ ಆನ್ ಮಾಡಿ ಅದರ ಮೇಲೆ ಕುಕ್ಕರನ್ನು ಇಡಿ. ಮಧ್ಯದ ಉರಿಯಲ್ಲಿ 3-4 ವಿಷಲ್ ಬರುವವರೆಗೆ ಚೆನ್ನಾಗಿ ಬೇಯಿಸಿಕೊಳ್ಳಿ. ಬೇಯಿಸಿದ ನಂತರ ಕುಕ್ಕರ್ನ ಒತ್ತಡ ಸಂಪೂರ್ಣವಾಗಿ ಇಳಿದ ಮೇಲೆ ಮಾತ್ರ ಮುಚ್ಚಳವನ್ನು ತೆಗೆದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ಈ ರೆಸಿಪಿ ತುಂಬ ಈಸಿ ಮತ್ತು ಆರೋಗ್ಯಕರ. ಉತ್ತರ ಕರ್ನಾಟಕದ ಕಡೆ ಈ ಪುಂಡೆ ಪಲ್ಯ ಬಹಳ ಸ್ಪೆಷಲ್. ಬಹುತೇಕ ಮನೆಗಳಲ್ಲಿ ಇದನ್ನು ಸಾಂಪ್ರದಾಯಿಕವಾಗಿ ಮಾಡುತ್ತಾರೆ. ಒಮ್ಮೆ ಈ ವಿಧಾನದಲ್ಲಿ ಮಾಡಿದರೆ ಇದರ ರುಚಿಯನ್ನು ನೀವು ಖಂಡಿತ ಇಷ್ಟಪಡುತ್ತೀರಿ. ಒಂದು ಬಾಳಿಗೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಚಟಪಟ ಅನ್ನುವರೆಗೂ ಹಾಗೂ ಜಜ್ಜಿಟ್ಟುಕೊಂಡ ಬೆಳ್ಳುಳ್ಳಿಯನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಅರಿಶಿಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕುಕ್ಕರಲ್ಲಿ ಬೇಯಿಸಿಟ್ಟುಕೊಂಡ ಮಿಶ್ರಣವನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೀರಲ್ಲಿ ನೆನೆ ಹಾಕಿಟ್ಟಿದ್ದ ಶೇಂಗಾವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನಷ್ಟು ರುಚಿ ಹೆಚ್ಚಿಸುತ್ತದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಕುದಿಯಲು ಬಿಡಿ. ಇವಾಗ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಜೊತೆಗೆ ತಿನ್ನಲು ತುಂಬಾ ರುಚಿಕರವಾಗಿರುತ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಪುಂಡೆ ಪಲ್ಯ ಚೆನ್ನಾಗಿ ಕುದಿಯುತ್ತಿದೆ. ಅದು ಕುದಿಯುವಷ್ಟರಲ್ಲಿ ಇದರ ಬೆಸ್ಟ್ ಕಾಂಬಿನೇಷನ್ ಆದ ಉತ್ತರ ಕರ್ನಾಟಕ ಸ್ಟೈಲ್ ಜೋಳದ ರೊಟ್ಟಿ ಮಾಡಿಕೊಳ್ಳೋಣ. ಉತ್ತರ ಕರ್ನಾಟಕದ ಊಟ ಅಂದರೆ ಜೋಳದ ರೊಟ್ಟಿ ಮತ್ತು ಸೊಗಸಾದ ಪಲ್ಯ. ಅದರಲ್ಲೂ ಬೀದರ್ ಕಡೆ ಈ ಕಾಂಬಿನೇಷನ್ ಬಹಳ ಫೇಮಸ್. ನಮ್ಮ ಕಡೆ ಬಹುತೇಕ ಮನೆಗಳಲ್ಲಿ ಪ್ರತಿದಿನ ಜೋಳದ ರೊಟ್ಟಿ ಮಾಡುತ್ತಾರೆ. ಅದರ ಜೊತೆ ಇಂತಹ ಪುಂಡೆ ಪಲ್ಯ ಇದ್ದರೆ ಊಟದ ರುಚಿಯೇ ಬೇರೆ. ಸರಳವಾದ ರೆಸಿಪಿ ಆದರೂ ರುಚಿ ಮಾತ್ರ ಅದ್ಭುತವಾಗಿದೆ. ಈ ಪುಂಡೆ ಪಲ್ಯ ರೊಟ್ಟಿಯು ಜೊತೆಗೆ ಮಾತ್ರವಲ್ಲ ಅನ್ನದ ಜೊತೆಯೂ ತುಂಬ ಚೆನ್ನಾಗಿ ಹೊಂದುತ್ತದೆ. ಜೊತೆಗೆ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮನೆಯಲ್ಲಿರುವ ಸರಳ ಪದಾರ್ಥಗಳಿಂದ ಸುಲಭವಾಗಿ ಮಾಡಬಹುದಾದ ಸಾಂಪ್ರದಾಯಿಕ ಉತ್ತರ ಕರ್ನಾಟಕದ ರೆಸಿಪಿ ಇದು. ನೀವು ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಇಂತಹ ಸಾಂಪ್ರದಾಯಿಕ ರುಚಿಕರ ಮತ್ತು ಸುಲಭವಾದ ಉತ್ತರ ಕರ್ನಾಟಕದ ಅಡುಗೆ ರೆಸಿಪಿಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ನಿಮ್ಮ ಒಂದು ಲೈಕ್, ಒಂದು ಕಮೆಂಟ್ ಮತ್ತು ಒಂದು ಸಬ್ಸ್ಕ್ರೈಬ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಡಿಯೋಗಳನ್ನು ತರಲು ಪ್ರೇರೇಪಿಸುತ್ತದೆ. ಜೋಳದ ರೊಟ್ಟಿ ಊಟ ಮಾಡೋದರಿಂದ ತುಂಬಾ ಒಳ್ಳೆಯದು. ಜೋಳದ ರೊಟ್ಟಿ ಊಟ ಮಾಡೋದರಿಂದ ಹೊಟ್ಟೆ ತುಂಬಿದ ಅನುಭವ ಹೆಚ್ಚು ಸಮಯದವರೆಗೆ ಇರುತ್ತದೆ. ಇದು ಮತ್ತು ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ. ಜೋಳದಲ್ಲಿ ಕಬ್ಬಿಣ, ಮೆಗ್ನೀಷಿಯಂ ಹಾಗೂ ಹಲವು ಪೋಷಕಾಂಶಗಳು ಇವೆ. ಆದ್ದರಿಂದ ಉತ್ತರ ಕರ್ನಾಟಕದ ಕಡೆ ಇಂದಿಗೂ ಅನೇಕ ಮನೆಗಳಲ್ಲಿ ಜೋಳದ ರೊಟ್ಟಿ ದಿನನಿತ್ಯದ ಆಹಾರವಾಗಿದೆ. ಹೀಗಾಗಿ ಸಾಧ್ಯವಾದಷ್ಟು ವಾರದಲ್ಲಿ ಕೆಲವು ದಿನಗಳಾದರೂ ಜೋಳದ ರೊಟ್ಟಿಯನ್ನು ನಿಮ್ಮ ಊಟದಲ್ಲಿ ಸೇರಿಸಿಕೊಳ್ಳಿ. ರುಚಿಯ ಜೊತೆಗೆ ಆರೋಗ್ಯವು ತುಂಬ ಚೆನ್ನಾಗಿರುತ್ತದೆ. ಇವಾಗ ಪುಂಡೆ ಸೊಪ್ಪು ಕೂಡ ಎಷ್ಟು ಒಳ್ಳೆಯದಂತೂ ನೋಡೋಣ. ಪುಂಡೆ ಸೊಪ್ಪು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಕಬ್ಬಿನಾಂಶ, ನಾರಿನಾಂಶ ಮತ್ತು ಹಲವು ಪೋಷಕಾಂಶಗಳು ಸಮೃದ್ಧವಾಗಿವೆ. ಇದನ್ನು ವಾರಕ್ಕೆ 1 ಅಥವಾ 2 ಬಾರಿ ಆಹಾರದಲ್ಲಿ ಸೇರಿಸಿಕೊಂಡರೆ ಜೀರ್ಣಕ್ರಿಯೆಗೆ ಉತ್ತಮವಾಗಲು, ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ದೊರೆಯಲು ಸಹಾಯವಾಗುತ್ತದೆ. ಮನೆಯಲ್ಲಿ ಸಿಗುವ ಇಂತಹ ಸೊಪ್ಪುಗಳನ್ನು ನಮ್ಮ ದಿನನಿತ್ಯದ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಆರೋಗ್ಯಕರ ಮತ್ತು ಇದು ಜೀವನ ಶೈಲಿಗೆ ಉತ್ತಮ ಅಭ್ಯಾಸವಾಗಿದೆ. ಹಸಿರು ಸೊಪ್ಪುಗಳಲ್ಲಿ ನಾರಿನಾಂಶ ಹೆಚ್ಚಾಗಿ ಇರುತ್ತದೆ.
ಆದ್ದರಿಂದ ದಿನನಿತ್ಯದ ಅಡುಗೆಗಳಲ್ಲಿ ಹೆಚ್ಚಾಗಿ ಸೊಪ್ಪುಗಳನ್ನು ಬಳಸಿಕೊಂಡು ಅಡುಗೆ ಮಾಡುವುದರಿಂದ ತುಂಬಾ ಒಳ್ಳೆಯದು. ಇದು ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತದೆ. ವಾರದಲ್ಲಿ 2 ಅಥವಾ 3 ಬಾರಿ ವಿವಿಧ ರೀತಿಯ ಸೊಪ್ಪುಗಳನ್ನು ನಿಮ್ಮ ಊಟದಲ್ಲಿ ಸೇರಿಸಿಕೊಳ್ಳಿ. ರುಚಿಗೆ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಸ್ನೇಹಿತರೆ, ಇಂತಹ ಆರೋಗ್ಯಕರ ಮತ್ತು ಸಾಂಪ್ರದಾಯಿಕ ರೆಸಿಪಿಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಬೇಡಿ. ನಮ್ಮ ಅಜ್ಜಿ ಅಮ್ಮಂದಿರು ಮಾಡುತ್ತಿದ್ದ ಈ ರೀತಿಯ ಅಡುಗೆಗಳು ಕಡಿಮೆ ಮಸಾಲೆಗಳಿಂದ, ಸರಳ ಪದಾರ್ಥಗಳಿಂದ ಮತ್ತು ಹೆಲ್ತಿ ರೆಸಿಪಿಗಳು ಇವು. ಪ್ರತಿದಿನದ ಅಡುಗೆಗೆ ಇಂತಹ ರೆಸಿಪಿಗಳು ತುಂಬಾ ಒಳ್ಳೆಯದು. ಮಾಡೋದಕ್ಕೂ ಕೂಡ ತುಂಬ ಸುಲಭವಾಗಿ, ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿದೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಖಂಡಿತವಾಗಿಯೂ ನಿಮ್ಮ ಮನೆಯವರಿಗೂ ಇಷ್ಟವಾಗುತ್ತದೆ. ರೆಸಿಪಿ ಮಾಡಿ ನೋಡಿದ ಮೇಲೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಜೊತೆ ಶೇರ್ ಮಾಡಿ. ಇಂಥ ಆರೋಗ್ಯಕರ, ಸಾಂಪ್ರದಾಯಿಕ ಹಾಗೂ ಸುಲಭವಾದ ರೆಸಿಪಿಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಆರೋಗ್ಯಕರ, ಸಾಂಪ್ರದಾಯಿಕ ಹಾಗೂ ಸುಲಭವಾದ ರೆಸಿಪಿಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಅನ್ನು ಒತ್ತೋದು ಮರೆಯಬೇಡಿ. ಧನ್ಯವಾದಗಳು.